ಓಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶಾಪಿಂಗ್ ಮಾಡೋ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡಿಮಾರ್ಟ್ ಹೋಗ್ಬೇಕು, ಸೊ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಿಡಿಯೋನ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವಾಗ ಡಿಮಾರ್ಟ್ ಹೋಗ್ಬೇಕು. ಶಾಪಿಂಗ್ ಏನೇನಿಲ್ಲ, ರೇಷನ್ ಊರಿಂದ ಹೋಗೋಕ್ಕಿಂತ ಮುಂಚೆನೂ ಹೋಗಿಲ್ಲ, ಊರಿಂದ ಬಂದ ಮೇಲೇನೂ ಹೋಗಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಹೋಗೋಣ ಅಂತಂದೇಳಿ ಡಿಸೈಡ್ ಮಾಡಿದ್ದೀನಿ. ಹೋಗ್ಬೇಕು, ಮನೆಗೆ ಏನಿಲ್ಲ, ಇಲ್ಲೆಲ್ಲ ತೊಗೋಬೋದು, ಬಟ್ ಸ್ವಲ್ಪ ನಮಗೆ ಅಲ್ಲಿಗೆ ಹೋದ್ರೆ ಸ್ವಲ್ಪ ರೇಟ್ ಕಡಿಮೆ. ಸೊ ಅದಕ್ಕೋಸ್ಕರ ಡಿಮಾರ್ಟ್ ಹೋಗ್ತಾ ಇರೋದು. ಬನ್ನಿ ಶಾಪಿಂಗ್ ಮಾಡೋಣ. ಗಾಯ್ಸ್, ಇವಾಗ ಎಂಟ್ರಿ ಡಿಮಾರ್ಟ್. ಡಿಮಾರ್ಟಿಗೆ ಬಂದೀವಿ. ಬನ್ನಿ ನೋಡುವ ಏನೇನು ತಗೊಳಕ್ಕಾಗತ್ತೆ ಅಂತ ತಗೊಳವ್ವ. ಹಾಂ ಹಾಂ, ತೊಗೊಂಬೋಗಿ ಟ್ರಾಲಿ ತೊಗೊಂಬೋಗಿ. ಡಿಮಾರ್ಟಿನ ಒಳಗೆ ಹೋಗೋಣ. ಮೊನ್ನೆ ಬಿಟ್ಟಿರೋದು ಬೆಳಿಗ್ಗೆ. ಅದು ಸರ್ ತಳಮ್ಮ ಚಲೋ. ಫಸ್ಟು ಲೂಸ್ ಐಟಮ್ ತಗೊಂಬ. ಹಾಂ, ಏನೈತಿ? ಇಲ್ಲ ಪಜಲ್ಲಿ ಇಲ್ಲ, ಲೂಸ್ ಐಟಮ್ ಹಾಕ್ಕೊಂಡು ಆಮೇಲೆ ಪ್ಯಾಕ್ಡ್ ಐಟಮ್ಗೆ ಹೋಗೋಣ. ಯಾವ ಬೇಳೆ? ಹೆಸರು ಬೇಳೆ ಅದಿಲ್ಲ, ಹೆಸರು ಬೇಳೆ ಫಸ್ಟು, ಸೆಕೆಂಡು ತೊಗರಿ ಬೇಳೆ. ಅಲ್ಲೇನ ಅಲ್ಲಿ ಅವ್ರು ಏನು ಹಾಕಿ ತೊಗರಿ ಬೇಳೆ ಅಲ್ಲದ ಅವಲಕ್ಕಿಗೆ ಏನಂತ ಅಲ್ಲಿ. ಇವಾಗ ತೊಗರಿ ಬೇಳೆ ರೇಟ್ 103. ಎಷ್ಟು ಕೆ ಜಿ ಹಾಕಿಂತಮ್ಮ? ಸಾಕು, ಮನ್ಯಾಗದ ಸ್ವಲ್ಪ. ಅವಲಕ್ಕಿ ಆ ಕಡೆ ಇರ್ಬೇಕು ನೋಡಿ, ಅವಲಕ್ಕಿ ಅಲ್ಲಲ್ಲಿ. ಇವಾಗ ಅವಲಕ್ಕಿ ಅಲ್ಲ ಇಲ್ಲ ಇಟ್ಕೊ. ಹಾಂ ಇರಲಿ, ಚೆನ್ನಾಗಿರುತ್ತೆ. ಅವಲಕ್ಕಿ ತಗೊಳ್ತಾ ಇರೋದು. ₹60 kg. ಉದ್ದಿನ ಬೇಳೆ ಇಲ್ಲೇ ಅದ ನೋಡಿ. ಉದ್ದಿನ ಬೇಳೆ ಎಲ್ಲಿ ಅದಾವೆ? ಉದ್ದಿನ ಬೇಳೆ ಸಾಕನ ಅಷ್ಟ? 112. ಬೆಲ್ಲ ಹಂಗ ಸೈಡಲ್ಲೇ ಬೆಲ್ಲ ತೊಗೊಂಡ. ₹70 kg ಬೆಲ್ಲ. ಸಿಟಿಯಲ್ಲಿ ಏನೇನೈತಿ ಗಾಯ್ಸ್? ಇವತ್ತು ಬುಧವಾರ ಆದ್ರೆ ಫುಲ್ ರಶ್ ಐತಿ. ಗಾಯ್ಸ್, ಪುಳಿಯೋಗರೆ ತೊಗೊಂಡ್ರೆ ವಿಡಿಯೋ ಅಲ್ಲವಿಲ್ಲ ಅಂತ ಹೇಳ್ತವ್ರೆ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇಲ್ಲ. ಹೊರಗಡೆ ಬಂದಾಗ ತೋರಿಸ್ತೀನಿ ನಿಮಗೆ ಏನೇನು ತಗೊಂಡಿದ್ದೀನಿ ಅಂತ. ಸೊ ವಿಡಿಯೋ ನಾಟ್ ಅಲೌಡ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಪುಳಿಯೋಗರೆ ತೊಗೊಂಡಿದ್ದೀನಿ. MRP 135. ಫ್ರೆಂಡ್ಸ್, ಇವಾಗ ಮೇಲೆ ಹೋಗ್ತಾಯಿದ್ವಿ. ಬಟ್ಟೆ ಅಂಗಡಿ, ಚಪ್ಪಲಿ ಅಂಗಡಿ ಅಂತೀನಿ, ಸಾರಿ, ಬಟ್ಟೆ, ಚಪ್ಪಲಿ, ಆಮೇಲೆ ಲೇಡೀಸು ಜೆಂಟ್ಸ್ ಎಲ್ಲ ಇದೆ ಮೇಲೆ. ವಿಡಿಯೋ ಮಾಡೋಕೆ ಅಲೌಡ್ ಇಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಮಾಡ್ತಾಯಿದ್ದೀನಿ. ಮನೆಗೆ ಬಂದು ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತಂದೇಳಿ. ನೋಡ್ಕೊಂಬಿಡಿ ಯಾವ ಥರ ಇದೆ. ಗಾಯ್ಸ್, ಶಾಪಿಂಗ್ ಎಲ್ಲ ಆಯಿತು, ಹೋಗ್ತಾಯಿದ್ದೀವಿ ಮನೆಗೆ. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅವರು. ನೋಡಿ, ಈ ಥರ ಇದೆ. ಇಲ್ಲೇ ಹೋಗ್ಬೇಕು. ಮನೆಗೆ ಹೋಗಿ ನಿಮಗೆ ಹೇಳ್ತೀನಿ ಏನೇನು ತೊಗೊಂಡಿದ್ದೀನಿ, ಏನೇನು ಬಿಟ್ಟಿದ್ದೀನಿ ಅಂತೇಳಿ. ಅಲ್ಲಿಗೆ ತೋರಿಸ್ತೀನಿ. ಗಾಯ್ಸ್, ಇವಾಗ ಮನೆಗೆ ಬಂದಿದ್ವಿ. ಮನೆಗೆ ಹೋಗಿದ್ದೆ ಸ್ವಲ್ಪ ಐಟಮ್ ಮಾಡೋಕ್ಕೆ. ಒಂದು ಐಟಮ್ ಇಲ್ಲೇ ಇದೆ ಇನ್ನು. ಓ ಮೈ ಗಾಡ್, ತತ್ತರಿಕೆ ಬಿದ್ದೋಯ್ತು. ಏನೇನು ಮಾಡೋದು ಏನೇನಿಲ್ಲ ಗೊತ್ತಿಲ್ಲ.
ಮನೆಗೆ ಒಳಗೆ ಹೋಗಿ ನೋಡೋಣ ಏನಾಗಿದೆ ಅಂತೇಳಿ. ಗಾಯ್ಸ್ ಮನೆಗೆ ಬಂದಿದ್ವಿ ನೋಡ್ರಿ ಇವಾಗ. ಈ ಮಾಡಲ್ ವಿಡಿಯೋ ಎಲ್ಲ ತೋರ್ಸೋಣ ಅಂದೆ, ಅವರೇ ವಿಡಿಯೋ ಮಾಡಿಬಿಡ್ರಿ ಅಲವಿಲ್ಲ ಅಂತ ಹೇಳಿದ್ರು. ಬೇರೆ ಕಡೆ ಎಲ್ಲ ಮಾಡಿದಾರೆ ನೋಡಿದ್ದೀನಿ, ಬಟ್ ನಮ್ಗೆ ಯಾಕೆ ಅಲವಿಲ್ಲ ಅಂದರೆ ಸೊ ಹೋಗ್ಲಿ ಬಿಡ ಅಂತ ಅಷ್ಟಕ್ಕೆ ಬಿಟ್ಕೊಂಡು ಮನೆಗೆ ಬಂದಿದ್ದೆ. ಇಲ್ಲೇ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತೇಳಿ. ಬನ್ನಿ ನೋಡುವ ಬಿಲ್ ಎಷ್ಟಾಗಿದ್ದೆ ಇವಾಗ. ಆಶಾ ಮಾರಿ ಉಪ್ಪಿನಕಾಯಿ 100 ರೂಪಾಯಿ. ಏನಮ್ಮ ಒಳ್ಳೆ ಎಣ್ಣೆ ಅಲ್ಲ ಶೇಂಗಾ ಎಣ್ಣೆ. ಇಷ್ಟಕ್ಕೆ 3000 ಆಗಿದೆ. ಇದು ಎಲ್ಲ ಲೂಸ್ ಐಟಮ್, ಬೆಲ್ಲ, ತೊಗರಿಬೇಳೆ, ಅವಲಕ್ಕಿ, ಸಕ್ರೆ, ಉಪ್ಪು ಇವೆಲ್ಲ ತಂದಿದ್ದಾಯಿತು. ಬಾದಾಮ್, ದ್ರಾಕ್ಷಿ, ಇದು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀವಿ ನಾವು. ಸೊ ಪಿಂಕ್ ಸಾಲ್ಟ್ ತೊಗೊಂಬಂದಿದ್ದೀನಿ. ಪಿಂಕ್ ಸಾಲ್ಟು, ಅರಿಶಿನ, ಉಪ್ಪು, ಶೇಂಗಾ ಎಣ್ಣೆನೇ ಯೂಸ್ ಮಾಡೋದು. ಇದು ದೀಪದ ಎಣ್ಣೆ, ಮತ್ತು ಸಾನ್ವಿಗೆ ಸ್ವಲ್ಪ ಇದು ಪೆನ್ಸಿಲ್ಲು, ಈಗ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಪೆನ್ಸಿಲ್ಲು, ಆಮೇಲೆ ಗಮ್ಮು, 1-2 ನೋಟ್ಬುಕ್ಕು, ಕಲರ್ಸ್, ಪುಳಿಯೋಗರೆ ಪಾಕೆಟ್, ಪೀತಾಂಬರ, ಬಾದಾಮ್, ಗೋಡಂಬಿ, ಬ್ಲ್ಯಾಕ್ ದ್ರಾಕ್ಷಿ, ಮತ್ತು ಕಿವಿಯಲ್ಲಿರುವ ಹೊಲಸ ತಕ್ಕಳುವಂಥದ್ದು, ಆಮೇಲೆ ಧೂಪ ಸಾಂಬ್ರಾಣಿ ಧೂಪ. ಸೊ ಇಷ್ಟೆಲ್ಲ ತೊಗೊಂಡು ಬಂದಿದ್ದೀನಿ. ಇಷ್ಟೆಲ್ಲ ತಗೊಂಡು ಬರೋಕ್ಕೆ ಪಾಪ್ಕಾರ್ನ್ ಬೇರೆ ತಂದವ್ರು ಇವರು. ಇದು ಯಾವ ಪಾಪ್ಕಾರ್ನ್ ಅಂದರೆ ಯಾವ ಪಾಪ್ಕಾರ್ನ್ ಇದೆ, ಯಾವ್ದು ಹೇಳಿದ್ದಲ್ಲ ನಿಂಗೆ? ಮ್ಯಾಜಿಕ್ ಮಸಾಲ ಪಾಪ್ಕಾರ್ನ್ ಫ್ಯಾಮಿಲಿ ಪ್ಯಾಕ್ 30 ರೂಪೀಸ್. ಎಷ್ಟು ಅಂದ್ರೆ ಹಾಂ ₹6 ಜಾಸ್ತಿ ಆಗೈತೆ. ಓಕೆ ಇರಲಿ, ₹6 ಜಾಸ್ತಿ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಐಟಮ್ ತಗೊಂಡು ಬಂದಿದೆ. ಗಾಯ್ಸ್ ನೋಡಿದ್ರಲ್ಲ, ನಾನು ಪ್ರತಿ ತಿಂಗಳು ಹೋಗ್ತೀನಿ. ಈಗ 2 ತಿಂಗಳಾಗಿತ್ತು ಹೋಗಿದ್ದಿಲ್ಲ. ಸುಮ್ಮನೆ ಊರಿಗೆ ಹೋಗ್ಬೇಕು, ಏನಕ್ಕೆ ಸುಮ್ಮನೆ ಹೋಗೋದಂತಂದೇಳಿ ಇನ್ನೊಂದು ಸ್ವಲ್ಪ ಐಟಮ್ ಮರ್ತು ಬಂದೈತಿ. ಬಟ್ ಆಮೇಲೆ ಇನ್ನೊಂದು ಸ್ಟಾರ್ ಬಜಾರ್ ಅಂತ ಐತೆ, ಅಲ್ಲಿ ಹೋಗಿ ತೊಗೊಂಡು ಬರೋಣ. ಸೊ ಇಷ್ಟೇ, ಪ್ರತಿ ತಿಂಗಳು ಪೇಮೆಂಟ್ ಆದ ತಕ್ಷಣ ಮಾಡಿಬಿಡ್ತೀನಿ. ಯಾಕಂದರೆ ಸ್ವಲ್ಪ ಸಸ್ತಾಗುತ್ತೆ ಮತ್ತು ಒಂದೇ ಜಾಗದಲ್ಲಿ ಎಲ್ಲ ಐಟಮ್ ಸಿಗುತ್ತೆ. ಇಲ್ಲಿ ಆದರೆ ನೆನಪಾಗಲ್ಲ, ಅದು ಕೂಡ ಇದು ಕೂಡ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಲ್ಲೇ ಹೋಗ್ಬಿಡ್ತಾರೆ. ಮತ್ತು ಇಲ್ಲಿಂದ ಒಂದು 11 ಕಿಲೋಮೀಟ್ರ್ ಆಗುತ್ತೆ. 2 ಇದಾವೆ, ಈ ಕಡೆ ಒಂದು ಐತಿ, ಈ ಕಡೆ ಒಂದು ಐತಿ. 11 ಕಿಲೋಮೀಟ್ರ್ ಆಗುತ್ತೆ. ನಾನು ಸ್ವಲ್ಪ ಈಸಿ ಆಗುತ್ತೆ ಇದು ಅಂತಂದೇಳಿ ಈ ಕಡೆ ಹೋಗ್ತಾ ಇರೋದು ಸಿದ್ದಾಪುರಕ್ಕೆ. ಸೊ ಗಾಯ್ಸ್ ನೋಡಿದ್ರಲ್ಲ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.